ಅತ್ಯಾಚಾರ ಆರೋಪ ಸಂಬಂಧ ಖ್ಯಾತ ಕಿರುತೆರೆ ನಟ ಮಡೆನೂರು ಮನುರನ್ನ ಅರೆಸ್ಟ್ ಮಾಡಲಾಗಿದೆ. ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರ ಆರೋಪ ಕುರಿತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಯುವತಿ ಎಫ್ಐಆರ್ ದಾಖಲಿಸಿದ್ರು. ರೇಪ್ ಕೇಸ್ ದಾಖಲಾಗ್ತಿದ್ದಂತೆ ನಟ ಎಸ್ಕೇಪ್ ಆಗಿ ಊರಿನಲ್ಲಿ ತಲೆಮರೆಸಿಕೊಂಡಿದ್ರು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಕುಲದಲ್ಲಿ ಕೀಳ್ಯಾವುದೋ ಚಿತ್ರದಲ್ಲಿ ನಾಯಕನಾಗಿರೋ ಮಡೆನೂರು ಮನು ಸಿನಿಮಾ ರಿಲೀಸ್ ನಾಳೆ ಇತ್ತು. ನಾಯಕನಾಗಿ ನಟಿಸಿದ್ದ ಮಡೆನೂರು ಮನುಗೆ ಈಗ ಸಂಕಷ್ಟ ಎದುರಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು, ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ದರೂ ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ. ಓಕೆನಾ, ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯೋ ಬದಲು ಅವನಾರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ. ನಾನು ಇನ್ನೇನು ನಾನು ತಲೆ ಕೆಡಿಸಿಲ್ಲ. ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ. ಈಗ ನನಗೆ ಒಂದೇ ಓಡ್ತಾರೆ ತಲೆಯಲ್ಲಿ. ಯಾಕೆ ಅಂದರೆ 1.5-2 ತಿಂಗಳಿಂದ ಈ ಸಿನಿಮಾ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ. ಸಿನಿಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ. ಅದಕ್ಕೆ ಮೋಸ ಆಗಬಾರ್ದು. ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ. ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ. ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ, ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ನನ್ನನ್ನೇ ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಮೋಸ ಆಗಬಾರ್ದು. ಅದಕ್ಕೆ ಇದ್ರ ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಆಗಬಾರ್ದು. ಇದೇನಿದೆ ಉಳಿದು ನಂದು ಏನಿದೆ ಪ್ರಾಬ್ಲಮ್ಮು, ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಇನ್ನು ತಮ್ಮ ವಿರುದ್ಧದ ಅತ್ಯಾಚಾರ ಆರೋಪ ಕುರಿತು ನಟ ಮಡೆನೂರು ಮನು ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿದ ಮನು, ಸಿನಿಮಾ ನಿಲ್ಲಿಸಲು ಕೆಲವರು ಷಡ್ಯಂತ್ರ ಮಾಡುತ್ತಿದ್ದಾರೆ, ಕೆಲವರು ನನಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಿನಿಮಾ ಪ್ರಮೋಷನ್ ಮಾಡದಂತೆ ಒತ್ತಡ ಹಾಕ್ತಿದ್ದಾರಂತೆ. ಎಲ್ಲವನ್ನ ಸಾಕ್ಷ್ಯ ಸಮೇತ ಬಿಚ್ಚಿಡ್ತೇನೆ, ನಿರ್ಮಾಪಕರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಎಲ್ಲ ಕ್ಲಾರಿಟಿ, ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ. ಪ್ರತಿಯೊಂದು ಪ್ರೂಫ್ ತಗೊಂಡ್ಬರ್ತೀನಿ. ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಿನಿಮಾ ನಿಲ್ಲಿಸ್ಬೇಕು ಅಂತ ಓಡಾಡ್ತಿದ್ದಾರೆ, ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ 1-1.5 ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ, ಪ್ರತಿಯೊಂದು ಪ್ರೂಫ್ ಸಮೇತ ಬರ್ತೀನಿ. ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ. ಈಗ ಏನಿಲ್ಲ, ಬೇರೆ ಉದ್ದೇಶ ವಿಡಿಯೋ ನಮ್ಮ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು. ಇದು ನನ್ನ ಕನಸು ಕೂಡ. ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ 2-2.5 ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು. ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ, ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದರಿಂದ ಇದು ಪ್ರೊಫೆಷನಲ್ ಬೇರೆ, ಇದು ಪರ್ಸ್ನಲ್ ಬೇರೆ. ಈ ಪರ್ಸ್ನಲ್ ಏನೇ ಇದ್ರೂ ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ. ಇದರಿಂದ ಯಾವುದೇ ರೀತಿ ಸಿನಿಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ. ಇಷ್ಟು ದಿವಸ ನಮ್ಮನ್ನು ಹರಿಸಿದ್ರ, ಆಶೀರ್ವದಿಸಿದ್ರ, ಇದಕ್ಕೆ ಏನಿದೆ ಎಲ್ಲ ನಾನು ಕೊಡ್ತೀನಿ. ಅದ್ರ ಬಗ್ಗೆ ಇನ್ನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮನು ಅವರ ವಾಟ್ಸ್ಆಪ್ ಚಾಟ್ ಲೀಕ್ ಆಗಿವೆ. ಹಳೆ ವಿಡಿಯೋ ಜೊತೆ ವಾಟ್ಸ್ಆಪ್ ಚಾಟ್ ಅನ್ನ ಸಂತ್ರಸ್ತೆ ರಿಲೀಸ್ ಮಾಡಿದ್ದಾರೆ. ನಾನು ನಿನ್ನ ಕೈ ಬಿಡಲ್ಲ, ಮದುವೆ ಆಗ್ತೇನೆ ಅಂತ ಮನು ಹೇಳಿದ್ದಾರೆ. ವಿಡಿಯೋದಲ್ಲಿ ಯುವತಿಗೆ ಮೋಸ ಮಾಡಲ್ಲ ಎಂದಿರೋದು ಸ್ಪಷ್ಟವಾಗಿದೆ. ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಈ ಸತಿ ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ನಟ ಮಡೆನೂರು ವಿರುದ್ಧ FIRನಲ್ಲಿ ಯುವತಿ ಅತ್ಯಾಚಾರ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಿರುತೆರೆ ಶೋ ಒಂದರಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಿದ್ದ ಮಡೆನೂರು ಮನು ನಾಗರಭಾವಿಯಲ್ಲಿ ಬಾಡಿಗೆ ಮನೆ ಹಾಕಿಕೊಟ್ಟಿದ್ರಂತೆ. ಮೊದಲಿಗೆ ನಮ್ಮಿಬ್ಬರ ಮಧ್ಯೆ ಪರಿಚಯ ಆಗಿ ಸ್ನೇಹ ಬೆಳೆದಿತ್ತು. ಮನುಗೆ ಮದುವೆ ಆಗಿ ಒಂದು ಮಗು ಕೂಡ ಇದೆ. 29/11/2022ರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕಾರ್ಯಕ್ರಮದಲ್ಲಿ ಸಂಭಾವನೆ ನೀಡುವ ನೆಪದಲ್ಲಿ ರೂಮ್ಗೆ ಕರೆಸಿಕೊಂಡಿದ್ರು. ಬಳಿಕ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತ ಯುವತಿ FIRನಲ್ಲಿ ಉಲ್ಲೇಖಿಸಿದ್ದಾರೆ.
2022ರ ಡಿಸೆಂಬರ್ 3ರಂದು ನಟ ಮಡೆನೂರು ಮನು ತನಗೆ ತಾಳಿ ಕಟ್ಟಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾರೆ. ತಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ, ಆದರೆ ಮನು ಗರ್ಭಪಾತ ಆಗುವ ಮಾತ್ರೆ ನೀಡಿದ್ರಂತೆ. ಬಳಿಕವೂ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದ ವೇಳೆ 2ನೇ ಬಾರಿಯೂ ಮನು ಗರ್ಭಪಾತ ಮಾಡಿಸಿದ್ದ ಅಂತ ಎಫ್ಐಆರ್ನಲ್ಲಿ ಯುವತಿ ಉಲ್ಲೇಖಿಸಿದ್ದಾಳೆ. ಬಾಡಿಗೆ ಮನೆಯಲ್ಲಿ ಹಲವು ಬಾರಿ ನನ್ನನ್ನ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಬೆದರಿಕೆ ಹಾಕಿದ್ರಂತೆ ಅಂತ ಯುವತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ರಾಜ್ಯ ಸಚಿವ ಸಂಪುಟ ಸಭೆ ಮುಕ್ತಾಯವಾಗಿದೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಇಂದಿನಿಂದ ರಾಮನಗರ ಜಿಲ್ಲೆ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣಕ್ಕೆ ತೀರ್ಮಾನಿಸಲಾಗಿದೆ. ಈ ಸಂಬಂಧ ಆದೇಶವು ಹೊರಬೀಳುತ್ತೆ. ಬೆಂಗಳೂರು ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರುತ್ತೆ, ಆದರೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಅಂತ ತಿಳಿಸಿದ್ರು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ಇದೊಂದು ಸಂತೋಷವಾದಂತಹ ವಿಚಾರ. ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಬಗೆಗಿನ ಚರ್ಚೆ ಅಪೂರ್ಣ ಆಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಚಿವರ ಲಿಖಿತ ಅಭಿಪ್ರಾಯ ಕೇಳಿದೆ, ಕೆಲವರು ಲಿಖಿತವಾಗಿ ಕೊಡಬೇಕಿದೆ. ಅಭಿಪ್ರಾಯದ ಬಗ್ಗೆ ಚರ್ಚೆ ಆದ್ಮೇಲೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ತನ್ನಂತ 29/2/2024 ಸಲ್ಲಿಸಿರ್ತಕ್ಕಂಥ ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು, ಆ ಅಧ್ಯಯನ ವರದಿಯನ್ನು ಸಚಿವ ಸಂಪುಟ ಮತ್ತೆ ಇವತ್ತು ಚರ್ಚೆ ಮಾಡಿತು. ಚರ್ಚೆ ಅಪೂರ್ಣವಾಯಿತು. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದಾಗೆ ಬಹುತೇಕ ಮಂತ್ರಿಗಳ ಅಭಿಪ್ರಾಯ ಬಂದು ತಲುಪಿವೆ. ಮುಂದಿನ ಕ್ಯಾಬಿನೆಟ್ನೊಳಗೆ ಅಥವಾ ಒಂದು ಕ್ಯಾಬಿನೆಟ್ ಬಿಟ್ಟು ವರದಿಯ ವಿಚಾರವನ್ನು ನಾವು ಮತ್ತೆ ಚರ್ಚೆಯನ್ನು ಮಾಡ್ತೀವಿ. ಹಿಂದುಳಿದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಪರಿಶೀಲನೆ ಮುಕ್ತಾಯವಾಗಿದೆ. ಸತತ 27 ಗಂಟೆಗಳ ಬಳಿಕ ಇಡಿ ಶೋಧ ಪೂರ್ಣಗೊಳಿಸಿ ಕಾಲೇಜಿನ ಹಿಂಬದಿಯ ಗೇಟ್ನಿಂದ ಇಡಿ ಅಧಿಕಾರಿಗಳ ತಂಡ ತೆರಳಿದೆ. ಮಹತ್ವದ ದಾಖಲೆ ಸಮೇತ ನಿರ್ಗಮಿಸಿದೆ. ಇತ್ತ ಮೆಡಿಕಲ್ ಕಾಲೇಜಿನಿಂದಲೂ ಇಡಿ ಅಧಿಕಾರಿಗಳು ತೆರಳಿದ್ದಾರೆ. ತಮ್ಮ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಹಿನ್ನೆಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಇಡಿಯವರಿಗೆ ಏನ್ ಸೂಚನೆ ಇದೆಯೋ ಗೊತ್ತಿಲ್ಲ, ನಮ್ಮ ಸಂಸ್ಥೆಯ ಅಕೌಂಟ್ಸ್ಗಳನ್ನ ಕೇಳಿದ್ದಾರೆ. ಇಡಿಯವರು ಏನ್ ಕೇಳ್ತಾರೆ ಆ ಅಕೌಂಟ್ಸ್ಗಳನ್ನ ಕೊಡಿ ಅಂತ ನಮ್ಮ ಸಿಬ್ಬಂದಿಗೆ ಹೇಳಿದ್ದೇನೆ. ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ, ಎಲ್ಲ ರೀತಿಯ ಸಹಕಾರವನ್ನ ನಮ್ಮ ಶಿಕ್ಷಣ ಸಂಸ್ಥೆ ನೀಡತ್ತೆ ಅಂತ ಹೇಳಿದ್ರು. ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ನನಗೆ ಗೊತ್ತಾದ ಮೇಲೆ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ, ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಉದ್ದೇಶ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು. ಅಲ್ಲ, ಅವ್ರು ಮಾಡಲಿ, ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ. ಇನ್ನು ನಟಿ ರಣ್ಯರಾವ್ ಗೋಲ್ಡ್ ಕೇಸ್ನಲ್ಲಿ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆಗೆ ರಿಯಾಕ್ಷನ್ ಕೊಟ್ಟಿರುವಂತಹ ಪರಮೇಶ್ವರ್ ಅವರು, ನಾವೀಗ ಯಾವುದರ ಬಗ್ಗೆಯೂ ಮಾತನಾಡುವುದಿಲ್ಲ. ಇಡಿ ತನಿಖೆ ಮುಗಿಯಲಿ, ತನಿಖೆ ನಂತರ ಮಾತನಾಡ್ತೀನಿ. ನಾನು ದಲಿತ ಅಂತ ಇಡಿ ದಾಳಿ ಆಗಿದೆ ಅಂತ ನನಗೆ ಅನ್ಸಲ್ಲ ಅಂತ ಹೇಳಿದ್ರು. ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ. ಅದಾಗಿದ ಮೇಲೆ ತಿಳಿಸೋಣ. ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಡಿ ಅಧಿಕಾರಿ ಇಲ್ಲಪ್ಪ, ನನಗದು ಗೊತ್ತಿಲ್ಲ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ.